ಒಂದು ದಟ್ಟವಾದ ಕಾಡಿನಲ್ಲಿ ಪುಟ್ಟ ಗುಬ್ಬಚ್ಚಿ ಮರಿಯೊಂದು ವಾಸ ಮಾಡ್ತಿತ್ತು. ಅದರ ಹೆಸರು ಮಿಮಿ ಅಂತ. ತನಗೆ ಅಂತ ಒಂದು ಪುಟ್ಟ ಗೂಡನ್ನು ಅದು ಒಂದು ದೊಡ್ಡ ಮರದಲ್ಲಿ ಕಟ್ಕೊಂಡಿತ್ತು. ಪ್ರತಿದಿನ ಬೆಳಗ್ಗೆ ಮಿಮಿ ಎದ್ದು ತನ್ನ ರೆಕ್ಕೆಗಳನ್ನು ಬಡಿತಾ ಊಟಕ್ಕಾಗಿ ಹುಡುಕಿ ಹಾರಿ ಹೋಗ್ತಿತ್ತು. ಮತ್ತೆ ಆ ಊಟ ಎಲ್ಲನೂ ತಗೊಂಡು ಬಂದು ಗೂಡಲ್ಲಿ ಶೇಖರಣೆ ಮಾಡಿ ಅದನ್ನು ತಗೊಂಡು ತಿಂತಾಯಿತ್ತು. ಒಂದು ದಿನ ಕಾಡಲ್ಲಿ ಜೋರಾದ ಬಿರುಗಾಳಿ ಬೀಸ್ತಾ ಇತ್ತು. ಆ ಬಿರುಗಾಳಿಗೆ ಒಂದು ಪುಟ್ಟ ಕಾಗೆ, ಅದರ ಹೆಸರು ಕಾಕು ಅಂತ, ಅದು ತನ್ನ ಮನೆಯನ್ನು ಕಳ್ಕೊಂಡ್ಬಿಡ್ತು. ಅದಕ್ಕೆ ಹಾರಿ ಹಾರಿ ಸುಸ್ತಾಗಿ ಒಂದು ಗೂಡನ್ನು ಹುಡುಕ್ತಾ ಇತ್ತು. ಆಗ ಅದರ ಕಣ್ಣಿಗೆ ಬಿದ್ದಿದ್ದೇ ಈ ನಮ್ಮ ಮಿಮಿಯ ಪುಟ್ಟ ಗೂಡು. ಮಿಮಿಯ ಬಳಿ ಹೋಗಿ ಕಾಕು ಕೇಳುತ್ತೆ, ಮಿಮಿ, ಜೋರಾದ ಗಾಳಿಗೆ ನನ್ನ ಮನೆಯೆಲ್ಲ ಹಾಳಾಯಿತು. ನಾನು ನಿಮ್ಮ ಮನೆಯಲ್ಲಿ 1-2-3 ದಿನ ಉಳ್ಕೋಬೋದಾ ಅಂತ ಕೇಳ್ತು. ಅದಕ್ಕೆ ಮಿಮಿ, ಧಾರಾಳವಾಗಿ ಉಳ್ಕೋಬೋದು ಕಾಕು, ನಿಮ್ಮನೆ ಅಂತಲೇ ತಿಳ್ಕೊ. ನೀನು ಇನ್ನೊಂದು ಮನೆಯನ್ನು ಕಟ್ಕೊಂಡು ಹೋಗೋ ತನಕ ಇಲ್ಲೇ ಇರ್ಬೋದು ನೀನು ಅಂತ ಹೇಳ್ತು. ಕಾಕುಗೆ ತುಂಬ ಖುಷಿಯಾಯಿತು. ಹಾಗೆ ಮಿಮಿಗೆ ಧನ್ಯವಾದಗಳು ಅಂತ ಕೂಡ ಹೇಳ್ತು. ಸ್ವಲ್ಪ ದಿನಗಳ ನಂತರ ಕಾಕು ಬೇರೆ ರೀತಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ತು. ಮಿಮಿಯ ಮನೆಯನ್ನು ತನ್ನ ಮನೆ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತು. ಮಿಮಿ ತಂದಿಟ್ಟಿದ್ದ ಊಟನೆಲ್ಲ ಇದೇ ತಿನ್ಕೋತಾ ಇತ್ತು. ಇದೊಂದೇ ಅಲ್ಲ, ಇದ್ರ ಗೆಳೆಯರನ್ನೆಲ್ಲ ಕರೆದು ಊಟ ಎಲ್ಲ ಖಾಲಿ ಮಾಡಿಬಿಡ್ತಾ ಇತ್ತು. ಕಾಕು ಜಾಸ್ತಿ ಜಾಗವನ್ನು ಉಪಯೋಗಿಸ್ಕೊಂಡು ಮಿಮಿಗೆ ಮಾತ್ರ ಒಂದು ಮೂಲೆಯಲ್ಲಿ ಉಳ್ಕೊಳ್ಳೋ ಅಷ್ಟು ಜಾಗ ಕೊಟ್ಟಿತ್ತು. ಒಂದು ದಿನ ಮಿಮಿ ಊಟನ ಹುಡ್ಕೊಂಡು ಬರೋಕ್ಕೆ ಅಂತ ಹೋಗುತ್ತೆ. ವಾಪಸ್ ಬಂದು ನೋಡಿದ್ರೆ ಕಾಕು ತನ್ನ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಇದ್ರ ಗೂಡಲ್ಲಿ ಜೋರಾಗಿ ಗಲಾಟೆ ಮಾಡಿಕೊಂಡು ಸದ್ದು ಮಾಡಿಕೊಂಡು ಇರುತ್ತೆ. ಮಿಮಿಗೆ ಇದನ್ನೆಲ್ಲ ನೋಡಿ ತುಂಬ ಬೇಜಾರಾಗೋಗುತ್ತೆ. ಅದು ಒಂದ್ಸಲ ಹೋಗಿ ಕಾಕುಗೆ ವಿನಮ್ರತೆಯಿಂದ ಕೇಳ್ಕೊಳ್ಳುತ್ತೆ, ಕಾಕು, ನಾನು ನಿನ್ನ ಕಷ್ಟದ ಸಮಯದಲ್ಲಿ ನಿನಗೆ ಸಹಾಯ ಮಾಡಿದ್ದೀನಿ. ನೀನಿವಾಗ ನನಗೆ ಮಾಡ್ತಿರೋದು ಮೋಸ ಅಲ್ವಾ? ನನ್ನ ಮನೆಯನ್ನು ನನ್ನಿಂದನೇ ದೂರ ಮಾಡ್ತಿದ್ಯಾ ಅಲ್ವಾ ಅಂತ ಹೇಳುತ್ತೆ. ಅದಕ್ಕೆ ಕಾಕು ಜೋರಾಗಿ ನಕ್ಬಿಟ್ಟು ಹೇಳುತ್ತೆ, ಹೌದು, ನಾನು ಕಷ್ಟದಲ್ಲಿದ್ದಾಗ ನೀನು ಸಹಾಯ ಮಾಡಿದೆ, ಅದಕ್ಕೆ ನಾನು ಥ್ಯಾಂಕ್ ಯೂನೂ ಹೇಳಿದೆ. ಆದರೆ ಈಗ ನಾನೇನು ಕಷ್ಟದಲ್ಲಿಲ್ವಲ್ಲ, ನಿನ್ನ ಮನೆಯೆಲ್ಲ ಇಲ್ಲ ಈಗ. ಎಷ್ಟು ಪುಟ್ಟ ಪ್ರಾಣಿ ನೀನು, ಏನು ಮಾಡ್ಕೋತೀಯ? ಇದು ನನ್ನ ಮನೆ ಅಂತ ತುಂಬ ಗರ್ವದಿಂದ ಹೇಳ್ತು. ಇದನ್ನೆಲ್ಲ ಕೇಳಿ ತುಂಬ ಬೇಜಾರಾದ ಮಿಮಿ ಅದರ ಹಳೇ ಗೆಳೆಯ ಗೂಬೆಯ ಬಳಿ ಹೋಗುತ್ತೆ. ಹೋಗಿ ನಡೆದಿದ್ದ ವಿಚಾರ ಎಲ್ಲ ಗೂಬೆಗೆ ತಿಳಿಸುತ್ತೆ. ಆವಾಗ ಗೂಬೆ ಹೇಳುತ್ತೆ, ಮಿಮಿ, ನೀನು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ಯಾ, ಅದು ತುಂಬ ಒಳ್ಳೆ ಕೆಲಸ. ಆದರೆ ಕೆಲವೊಂದು ಬಾರಿ ನಿನಗೋಸ್ಕರ ನೀನು ಧೈರ್ಯವಾಗಿ ನಿಲ್ಲಬೇಕಾಗತ್ತೆ. ಯಾರೇ ಇರಲಿ ನಿನ್ನ ಮುಂದೆ ನಿನಗೆ ಮೋಸ, ಅವಮಾನ ಅಥವಾ ದ್ರೋಹ ಮಾಡ್ತಿದ್ರೆ ಅವ್ರ ವಿರುದ್ಧ ನಿನ್ನ ಧ್ವನಿಯನ್ನು ಎತ್ತಲೇಬೇಕು ಅಂತ ಹೇಳುತ್ತೆ. ಮರುದಿನ ಬೆಳಗ್ಗೆ ಮಿಮಿ ಧೈರ್ಯವಾಗಿ ತನ್ನ ಗೂಡಿನ ಹತ್ರ ಹೋಗಿ ಕಾಕುವಿನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತೆ, ಕಾಕು, ನಾನು ನಿನ್ನ ತುಂಬ ಪ್ರೀತಿಯಿಂದ ಬರಮಾಡ್ಕೊಂಡೆ. ಆದರೆ ನೀನು ನಾನು ಮಾಡಿದ ಉಪಕಾರನ ಈಗ ದುರುಪಯೋಗ ಮಾಡ್ಕೋತಿದ್ಯಾ. ಇದು ತುಂಬ ದೊಡ್ಡ ತಪ್ಪು. ಇನ್ನು ಮುಂದೆ ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಹೊರಡು ಇಲ್ಲಿಂದ ಅಂತ ಜೋರಾಗಿ ಹೇಳುತ್ತೆ. ಇದನ್ನು ಕೇಳಿ ಕಾಕುಗೆ ತುಂಬ ಆಶ್ಚರ್ಯ ಆಗುತ್ತೆ. ಮಿಮಿ ಇಷ್ಟು ಧೈರ್ಯವಾಗೆಲ್ಲ ಕಾಕು ಮುಂದೆ ಮಾತಾಡ್ಬೋದು ಅಂತ ಅದು ಅಂದ್ಕೊಂಡೇ ಇರಲಿಲ್ಲ. ನಾಚಿಕೆ ಆಗಿ ಅಲ್ಲಿಂದ ಕಾಕು ಹಾರಿ ಹೊರಟೋಗುತ್ತೆ. ಅವತ್ತಿನಿಂದ ಮಿಮಿ ನೆಮ್ಮದಿಯಾಗಿ ಧೈರ್ಯವಾಗಿ ಜೀವನವನ್ನು ನಡೆಸೋಕೆ ಶುರು ಮಾಡುತ್ತೆ. ನನ್ನ ಪ್ರೀತಿಯ ಕೇಳುಗರೆ, ಈ ಕಥೆಯಿಂದ ನಾವು ಕಲಿಯೋದೇನು? ಮಿಮಿಯ ರೀತಿ ನಾವು ಬೇರೆಯವರಿಗೆ ಕರುಣೆಯನ್ನು ಕೂಡ ತೋರಿಸಬೇಕು. ಅದೇ ರೀತಿ ಯಾರಾದರೂ ನಮ್ಮ ಕರುಣೆಯನ್ನೇ ನಮ್ಮ ದೌರ್ಬಲ್ಯ ಅಂತ ಅಂದ್ಕೊಂಡ್ರೆ ಆಗ ನಮ್ಮ
ಧೈರ್ಯ, ಶೌರ್ಯವನ್ನು ಕೂಡ ನಾವು ತೋರಿಸ್ಬೇಕಾಗುತ್ತೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋಕ್ಕೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.